ದುರ್ಗಸಿಂಹನ ಪಂಚತಂತ್ರ ದ ಸಂಕ್ಷಿಪ್ತ ಪರಿಚಯ. ದುರ್ಗಸಿಂಹನ ಪಂಚತಂತ್ರ ಕನ್ನಡದ ಪ್ರಾಚೀನ ಕಥಾ ಸಂಕಲನಗಳಲ್ಲಿ ಒಂದು. 11ನೇ ಶತಮಾನದಲ್ಲಿ ರಚಿತವಾದ ದುರ್ಗ ಸಿಂಹನ ಪಂಚತಂತ್ರ 9ನೇ ಶತಮಾನದ ಶಿವಕೋಟ್ಯಾಚಾರ್ಯನ ವಡ್ಡಾರಾಧನೆ ಕಥಾಸಂಕಲನದ ನಂತರ ಗಮನಿಸಬೇಕಾದ ಒಂದು ಮಹತ್ವದ ಕಥಾಸಂಕಲನ. 5 ಮುಖಕತೆ ಹಾಗೂ ಕೆಲ ಒಳುಪಕತೆಗಳನ್ನು ಒಳಗೊಂಡು ಒಟ್ಟು 65 ಕತೆಗಳಿಂದ ಕೂಡಿದ ಈ ಕಥಾಸಂಕಲನ ಡಾ ಎಂ. ಚಿದಾನಂದಮೂರ್ತಿ ಅವರು ಹೇಳುವಂತೆ ಇದೊಂದು ಕತೆಯೊಳಗಿನ ಉಪಕತೆಗಳನ್ನು ಒಳಗೊಂಡ ಒಂದು ಕಥಾಗುಚ್ಛವಾಗಿದೆ. ಇಲ್ಲಿನ ಕತೆಗಳಲ್ಲಿ ಭೇದ, ಪರೀಕ್ಷೆ, ವಿಶ್ವಾಸ, ವಂಚನೆ ಹಾಗೂ ಮಿತ್ರಕಾರ್ಯ ಎಂಬ ಪಂಚತಂತ್ರಗಳಿದ್ದು ಅವು ಈ ಕೃತಿಗೆ ಪಂಚತಂತ್ರ ಎಂಬ ಹೆಸರನ್ನು ಸಾರ್ಥಕಗೊಳಿಸಿವೆ. ಪ್ರತಿಯೊಂದು ತಂತ್ರಕ್ಕೂ ಒಂದು ಮುಖಕತೆ ಇದ್ದು ಅದರ ಒಳಗೆ ಮತ್ತೆ ಅನೇಕ ಉಪಕತೆಗಳು ಹೆಣೆದುಕೊಂಡಿವೆ. ಪಶು, ಪಕ್ಷಿ, ಬ್ರಾಹ್ಮಣ, ಬೇಡ, ಮುನಿ, ರಾಜರುಗಳನ್ನು ಒಳಗೊಂಡ ಈ ಕತೆಗಳು ಬಹುರಮ್ಯವೂ ಆಕರ್ಷಕವೂ ನೀತಿಪ್ರದವೂ ಸ್ವಾರಸ್ಯಕರವೂ ಆಗಿದ್ದು ಸಹೃದಯರ ಮನವನ್ನು ಆಕರ್ಷಿಸುವಲ್ಲಿ ತುಂಬಾ ಸಫಲವಾಗಿವೆ. ಪಶುಪಕ್ಷಿ ಪ್ರಾಣಿ ಪ್ರಪಂಚದ ಮೂಲಕ ರಾಜನೀತಿ, ವ್ಯವಹಾರ ನೀತಿ, ನೀತಿ ಹಾಗೂ ಜೀವನ